ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಸದ್ಯ ಎಲ್ಲೆಡೆಯೂ ಕೂಡ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಕುರಿತಾದ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾನೆ ಇದ್ದಾವೆ. ಕೆಲವರಿಗೆ ತಮ್ಮ ಭವಿಷ್ಯದ ಕುರಿತು ಚಿಂತೆಯಾದರೆ, ಇನ್ನು ಕೆಲವರಿಗೆ ಬದಲಾದಂತಹ ಕಾಲಘಟ್ಟಕ್ಕೆ ತಕ್ಕಂತೆ ಪರಿವರ್ತನೆಗೊಳ್ಳಲು ಸಾಧ್ಯವೇ ಎಂಬ ಪ್ರಶ್ನೆ ಕೂಡ ಇದೆ. ಇವೆರಡರ ನಡುವೆ AI ಎಂಬ ದೈತ್ಯ ಶಕ್ತಿ ಎಲ್ಲ ರಂಗಗಳಲ್ಲಿ ಕಾಲಿಡುತ್ತಾ ಸಾಗಿದರೆ, ಭಾರತದಂತಹ ದೇಶಗಳಲ್ಲಿ ನೀರು ಮತ್ತು ವಿದ್ಯುತ್ ಅಭಾವ ಉಂಟಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಹಾಗಾದರೆ AI ಎಂಬುದು ಅಷ್ಟೊಂದು ಕೆಟ್ಟ ತಂತ್ರಜ್ಞಾನ ಆಗಿದೆಯಾ? ಅತ್ಯಂತ ಬುದ್ಧಿವಂತ ಜೀವಿ ಅಂತ ಕರೆಯುವಂತಹ ಮನುಷ್ಯನಿಂದ ನಿರ್ಮಿತವಾಗಿರ್ತಕ್ಕಂತಹ ಈ ಒಂದು ತಂತ್ರಜ್ಞಾನ ಮರಳಿ ಮನುಷ್ಯನನ್ನೇ ಮೀರಿಸುವ ಮಟ್ಟಿಗೆ ಬೆಳೆದು ನಿಲ್ಲಲು ಸಾಧ್ಯವೇ ಎಂಬಂತಹ ಪ್ರಶ್ನೆ ಸಹಜವಾಗಿ ನಿಮ್ಮಲ್ಲಿ ಎಲ್ಲರೂ ಕೂಡ ಮೂಡ್ತಾ ಇದೆ. ಆದರೆ AI ತಜ್ಞರು ಹೇಳುವುದೇ ಬೇರೆ. ವೀಕ್ಷಕರೇ, ಇದೊಂದು ವಿಭಿನ್ನ ತಂತ್ರಜ್ಞಾನವಾಗಿದ್ದು, ಬದಲಾದಂತಹ ಕಾಲಘಟ್ಟದಲ್ಲಿ ಸಮರ್ಪಕವಾಗಿ AI ಬಳಸಿಕೊಂಡು ಬದುಕನ್ನು ಸಾಗಿಸಿದರೆ ಸಾಕು ಎಂಬ ವಾದವನ್ನು ಮುಂದಿಡ್ತಿದ್ದಾರೆ. ಯಾವುದೇ ಹೊಸ ತಂತ್ರಜ್ಞಾನ ಅಥವಾ ಆವಿಷ್ಕಾರಗಳು ಉತ್ತರ ಹಾಗೂ ದಕ್ಷಿಣ ಧ್ರುವಗಳನ್ನು ಹೊಂದಿರುತ್ತೆ. ಇವೆರಡರ ಮಧ್ಯೆ ಉತ್ತಮವಾದಂತಹ ಒಂದು ಅಂಶಗಳನ್ನು ಬಳಸಿಕೊಳ್ಳುವುದು ಅಷ್ಟೇ ಬುದ್ಧಿವಂತ ಜೀವಿಯಾಗಿರ್ತಕ್ಕಂತಹ ಒಂದು ಮನುಷ್ಯನ ಕೆಲಸ ಕೂಡ ಆಗಿದೆ. ಅದು ಬಿಟ್ಟು ಈ ಅನುಪಯುಕ್ತ ಅಂಶಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಇಡೀ ತಂತ್ರಜ್ಞಾನವೇ ಸರಿಯಿಲ್ಲ ಎಂಬ ನಿರ್ಧಾರಕ್ಕೆ ಬರುವುದು ನಮಗೆ ನಾವೇ ಮಾಡಿಕೊಂಡಿರತಕ್ಕಂತಹ ಮೋಸ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಹೊಸ ಆವಿಷ್ಕಾರದಿಂದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಯಾವೆಲ್ಲ ರೀತಿಯಾಗಿ ಪರಿಣಾಮ ಬೀರುತ್ತದೆ ಎಂಬುದರ ಒಂದು ಸೂಕ್ಷ್ಮತೆ ಪ್ರತಿಯೊಬ್ಬರಿಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಇರಬೇಕಾಗುತ್ತೆ. ಮೂಲಗಳ ಪ್ರಕಾರ AI ಎಂಬ ದೈತ್ಯ ತಂತ್ರಜ್ಞಾನ ಎಲ್ಲೆಡೆ ವ್ಯಾಪಿಸಿದರೆ, ಅವುಗಳ ಡೇಟಾ ಸೆಂಟರ್ಗಳನ್ನು ನಿರ್ವಹಿಸಲು ಹೇರಳವಾಗಿ ನೀರು, ಜೀವಜಲ ಹಾಗೂ ವಿದ್ಯುತ್ ಅವಶ್ಯಕವಾಗಿದೆ ಅಂತ ಹೇಳಲಾಗ್ತಾ ಇದೆ. AI ಅಪ್ಲಿಕೇಶನ್ ನಿರ್ವಹಿಸುವಂತಹ ಒಂದು ಡೇಟಾ ಸೆಂಟರ್ ಕಾರ್ಯನಿರ್ವಹಣೆಗೆ ಅಗಾಧ ಪ್ರಮಾಣದಲ್ಲಿ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ದೊಡ್ಡ ಪ್ರಮಾಣದಲ್ಲಿ ಒಂದು ತಂತ್ರಜ್ಞಾನ ಎಲ್ಲ ರಂಗದಲ್ಲಿ ವ್ಯಾಪಿಸಿದಷ್ಟು ಅದನ್ನು ನಿರ್ವಹಣೆ ಮಾಡುವುದು ಸುಲಭದ ಮಾತಲ್ಲ ವೀಕ್ಷಕರೇ. ಭಾರತದಂತಹ ಜನಸಾಂದ್ರತೆ ಹೊಂದಿರತಕ್ಕಂತಹ ಈ ದೇಶದಲ್ಲಿ ನೀರು, ವಿದ್ಯುತ್ ಸೇರಿ ಮೂಲಭೂತ ಸಮಸ್ಯೆ ಅಧಿಕವಾಗಿದ್ದು, ಇಂತಹ ಸಂದರ್ಭಗಳಲ್ಲಿ ರಾಕ್ಷಸ ಸ್ವರೂಪವಾಗಿರತಕ್ಕಂತಹ ಈ AI ತಂತ್ರಜ್ಞಾನ ಕಾಲಿಟ್ರೆ ಅದರಿಂದ ಮತ್ತೊಂದು ದೊಡ್ಡ ಸಮಸ್ಯೆಗೆ ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. AI ತಂತ್ರಜ್ಞಾನ ನಿರ್ವಹಿಸುವಂತಹ ಚಿಪ್ಗಳು ಸಾಮಾನ್ಯ ಸರ್ವರ್ಗಿಂತ ಸ್ವಲ್ಪ ಹೆಚ್ಚು ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವುಗಳಲ್ಲಿ ಉತ್ಪಾದನೆಯಾಗುವಂತಹ ಶಾಖ ಇದೆಯಲ್ಲ, ಇದು ತುಂಬ ಯಥೇಚ್ಛ ಪ್ರಮಾಣದಲ್ಲಿ ಅಧಿಕ ಪ್ರಮಾಣವಾಗಿರುತ್ತೆ. ಬರುವಂತಹ 2 ವರ್ಷಗಳಲ್ಲಿ ಜಾಗತಿಕ ರಂಗದಲ್ಲಿ ನೀರು ಹಾಗೂ ವಿದ್ಯುತ್ ಬಳಸುವಂತಹ ಅತಿ ದೊಡ್ಡ ಕೇಂದ್ರವಾಗಲಿವೆ. AI ಅಪ್ಲಿಕೇಶನ್ ನಿರ್ವಹಿಸುವಂತಹ ಡೇಟಾ ಸೆಂಟರ್ಗಳಿಗೆ ಅಧಿಕ ಪ್ರಮಾಣದಲ್ಲಿ ವಿದ್ಯುತ್ ಹಾಗೂ ನೀರನ್ನು ಪೂರೈಸಬೇಕಾಗುತ್ತೆ. ಇನ್ನು ಭಾರತದ ಅನೇಕ ಮಹಾನಗರಗಳಲ್ಲಿ ಈಗಾಗಲೇ ನೀರಿನ ಸಮಸ್ಯೆ ಅಭಾವ ಅಧಿಕವಾಗಿದ್ದು, ಮುಂದೆ AI ಕಾಲಿಟ್ಟ ಜಾಗದಲ್ಲಿ ಎಲ್ಲ ಕಡೆ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾದರೂ ಕೂಡ ಆಶ್ಚರ್ಯನಿಲ್ಲ ವೀಕ್ಷಕರೇ. ಮೂಲಗಳ ಪ್ರಕಾರ ಒಂದು ಸಾಮಾನ್ಯ ಸರ್ವರ್ ಸ್ಟೇಷನ್ನ 5 ರಿಂದ 15 ಕಿಲೋವ್ಯಾಟ್ ವಿದ್ಯುತ್ತನ್ನು ಬಳಸಿದರೆ, ಅದೇ AI ಡೇಟಾ ಸೆಂಟರ್ ನಿರ್ವಹಣೆಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ 40 ರಿಂದ ಮ್ಯಾಕ್ಸಿಮಮ್ 120 ಕಿಲೋವ್ಯಾಟ್ ವಿದ್ಯುತ್ ಅವಶ್ಯಕವಾಗಿ ಬೇಕಾಗುತ್ತೆ ಹಾಗೂ ಅವಶ್ಯಕತೆ ಇರುತ್ತೆ ಕೂಡ. ಜಾಗತಿಕವಾಗಿ ಈ ಅಂಕಿಅಂಶವನ್ನು ಗಮನಿಸಿದರೆ ಡೇಟಾ ಸೆಂಟರ್ಗಳ ನಿರ್ವಹಣೆಗೆ 1000 TWH ಅಂದರೆ ಟೆರಾವ್ಯಾಟ್ ಅವರ್ಸ್ ದಾಟುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂಬೈನಂತಹ ನಗರ ಒಂದೇ ಪ್ರತಿ ವರ್ಷ, ಫಾರ್ ಎಕ್ಸಾಂಪಲ್, ಪ್ರತಿ ವರ್ಷಕ್ಕೆ 4000 ಮೆಗಾವ್ಯಾಟ್ಗಿಂತಲೂ ಅಧಿಕ ವಿದ್ಯುತ್ ಬಳಕೆ ಮಾಡ್ತಾ ಇದೆ. ಅಮೆರಿಕದಂತಹ ದೇಶ ದತ್ತಾಂಶಗಳ ಒಂದು ಕೇಂದ್ರಗಳ ನಿರ್ವಹಣೆಗೆ ನೈಸರ್ಗಿಕ ಇಂಧನ ಬಳಕೆ ಮಾಡಿಕೊಳ್ತಾ ಇದ್ದಾವೆ ಅಮೆರಿಕದಂತಹ ದೇಶಗಳು. ಇನ್ನು ಅವರಲ್ಲಿ ಹೇರಳವಾಗಿ ಇಂಧನ ಸಂಪನ್ಮೂಲ ಇದೆ, ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಆದರೆ ಭಾರತದಂತಹ ದೇಶ ವಿದ್ಯುತ್ತನ್ನೇ ಅವಲಂಬಿಸಬೇಕಾಗುತ್ತದೆ.
ಇನ್ನು ಇದರಿಂದ ಮುಂದೆ ಆಗುವಂತಹ ಸಮಸ್ಯೆಗಳು ಅಷ್ಟಿಷ್ಟಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಕಾರಣ ಸದ್ಯ AI ತಂತ್ರಜ್ಞಾನದ ಬೆನ್ನು ಬಿದ್ದಿರುವಂತಹ ಬಂಡವಾಳಶಾಹಿ ವರ್ಗ ಇದೆಯಲ್ಲ, ಇದು ಟ್ರಿಲಿಯನ್ ಡಾಲರ್ ಗಟ್ಟಲೆ ಹೂಡಿಕೆಯನ್ನು ಮಾಡ್ತಾ ಇದೆ, ಇನ್ವೆಸ್ಟನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ವಿವಿಧ ರಂಗದಲ್ಲಿ ಅನ್ವೇಷಣೆಗೆ, ಇನೋವೇಷನ್ಗೆ ಮುಂದಾಗ್ತಿರುವಂತಹ AI ತಂತ್ರಜ್ಞಾನ ಸದ್ಯ ಎಲ್ಲರ ಆಕರ್ಷಣೆಯ ಒಂದು ತಾಣ ಎಂಬುದಂತೂ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಸ್ತುತ ಒಂದು ವಿಶಿಷ್ಟ AI ಡೇಟಾ ನಿರ್ವಹಣೆ ಕೇಂದ್ರ 1 ಲಕ್ಷ ಮನೆಗಳಿಗೆ ಬಳಸುವಷ್ಟು ವಿದ್ಯುತ್ತನ್ನು, ಎಲೆಕ್ಟ್ರಿಸಿಟಿಯನ್ನು ಉಪಯೋಗ ಮಾಡ್ತಾ ಇದೆ. ಮುಂದೆ ಇದರ ಪ್ರಭಾವ ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಪ್ರಾರಂಭ ಅಷ್ಟೇ, ಅಂತಿಮವಲ್ಲ. ಒಂದು ಅಂದಾಜಿನ ಪ್ರಕಾರ ಅಂತ ನಾವು ನೋಡೋದಾದರೆ 2030ರ ವೇಳೆಗೆ ಡೇಟಾ ಸೆಂಟರ್ಗಳ ವಿದ್ಯುತ್ ನಿರ್ವಹಣೆ 2 ಪಟ್ಟು ಹೆಚ್ಚಾಗಲಿದೆ. ಸುಮಾರು 945 ಟೆರಾವ್ಯಾಟ್ ಅವರ್ಸ್ ವಿದ್ಯುತ್ತು ತಲುಪಬಹುದು ಅಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಜಪಾನ್ ದೇಶ ಬಳಸುವಂತಹ ಒಟ್ಟು ವಿದ್ಯುತ್ ಪ್ರಮಾಣಕ್ಕಿಂತಲೂ ಇದು ಅತ್ಯಧಿಕವಾಗಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಕೇವಲ ವಿದ್ಯುತ್ ಸಮಸ್ಯೆ ಮಾತ್ರ ಸೃಷ್ಟಿ ಮಾಡುತ್ತದೆ ಎಂಬುದು ನಾವು ಭಾವಿಸ್ತೀವಲ್ಲ, ಇದು ಶುದ್ಧ ತಪ್ಪು. ಯಾಕಂದರೆ ಇದರ ಜೊತೆಗೆ ನೀರಿನ ತೊಂದರೆ ಕೂಡ ಅಷ್ಟೇ ಉಂಟಾಗಲಿದೆ. ಬೃಹತ್ AI ಡೇಟಾ ಸೆಂಟರ್ನಲ್ಲಿ ಅಳವಡಿಸುವಂತಹ ಚಿಪ್ಗಳಿದಾವಲ್ಲ, ಮೈಕ್ರೋ ಚಿಪ್ಗಳು, ಸಾಮಾನ್ಯ ಡೇಟಾ ಸೆಂಟರ್ನಲ್ಲಿ ಬಳಸುವಂತಹ ಚಿಪ್ಗಳಿಗಿಂತ ಹಲವು ಪಟ್ಟು ದಕ್ಷತೆ, ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದರಿಂದ ಅಪಾರ ಪ್ರಮಾಣದ ಉಷ್ಣಾಂಶ ಹೊರಬರ್ತಾ ಇರುತ್ತೆ, ಎಕ್ಸಿಟ್ ಆಗ್ತಾ ಇರುತ್ತೆ. ಡೇಟಾ ಸೆಂಟರ್ ಕೇಂದ್ರದ ಒಂದು ತಾಪಮಾನ ಕಡಿಮೆ ಮಾಡಲು, ಅದನ್ನು ಯಾವತ್ತು 24/7 ಕೂಲ್ ಆಗಿಡಲು, ತಂಪಾಗಿರಿಸಲು ನೀರಿನ ಅವಶ್ಯಕತೆ ತುಂಬ ಹೇರಳವಾಗಿರುತ್ತದೆ. ಇನ್ನು 2027ರ ಹೊತ್ತಿಗೆ AI ಸಂಬಂಧಿತ ನೀರಿನ ಬೇಡಿಕೆ ಶೇಕಡ 4.2ರಿಂದ 6.6 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತಾರೆ ತಜ್ಞರು. ದೈನಂದಿನ ಬಳಕೆ ಕುರಿತು ನಾವು ನೋಡ್ತಾ ಹೋದರೆ, ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನೋಡ್ತಾ ಹೋದರೆ, ದೈನಂದಿನ ಬಳಕೆಯಲ್ಲಿ ಒಂದು ದೊಡ್ಡ AI ಸೆಂಟರ್ ದಿನಕ್ಕೆ ಮಿನಿಮಮ್ 10 ಲಕ್ಷದಿಂದ 50 ಲಕ್ಷ ಗ್ಯಾಲನ್ ನೀರನ್ನು ಬಳಸುತ್ತೆ ಅಂತ ಒಂದು ಅಂದಾಜು ಲೆಕ್ಕವನ್ನು ಮಾಡಲಾಗಿದೆ. ಇದು ಸರಿಸುಮಾರು 10,000ದಿಂದ 50,000 ಜನಸಂಖ್ಯೆ ಇರತಕ್ಕಂಥ ಒಂದು ಪಟ್ಟಣಕ್ಕೆ ಬೇಕಾಗುವ ನೀರಿನ ಪ್ರಮಾಣವಾಗಿದೆ. ಅಂದರೆ ಆ ಪಟ್ಟಣ ಎಷ್ಟು ನೀರನ್ನು ಬಳಸುತ್ತೋ ಅದೇ ಸಮರ್ಪಕವಾಗಿರ್ತಕ್ಕಂಥ ಅಷ್ಟೇ ಪ್ರಮಾಣದ, ಅದೇ ಕ್ವಾಲಿಟಿಯ ನೀರು ಈ ಸೆಂಟರ್ಗಳಿಗೆ ಬಳಕೆಯಾಗುತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರು ನಗರಕ್ಕೆ ಪ್ರತಿದಿನ ಹೋಲಿಕೆ ಮಾಡಿದ್ರೆ, ಬೆಂಗಳೂರು ನಗರಕ್ಕೆ ಪ್ರತಿದಿನ ಸರಿಸುಮಾರು ಅಂದರೆ 2,600 ದಶಲಕ್ಷ ಲೀಟರ್ ನೀರು ದಿನವಿಡೀ ಬಳಕೆಯಾಗ್ತಾ ಇದೆ. ಇನ್ನು AI ಎಂಬ ಈ ಒಂದು ರಾಕ್ಷಸ ಸೆಂಟರ್ಗಳಿಗೆ ನೀರು ಒದಗಿಸುವುದೇ ಒಂದು ದೊಡ್ಡ ಸಮಸ್ಯೆಯಾದರೂ ಕೂಡ ಆಶ್ಚರ್ಯನಿಲ್ಲ. ದೊಡ್ಡ ಒಂದು ಕಾಂಪ್ಲಿಕೇಟನ್ನು ಸೃಷ್ಟಿ ಮಾಡ್ತಾ ಇದೆ. ಅಷ್ಟೊಂದು ದೊಡ್ಡ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಜಾಗತಿಕ ಒಂದು ತಾಪಮಾನ ಏರಿಕೆ ಸೇರಿದಂತೆ ವಿಶ್ವ ಈಗಾಗಲೇ 10 ಸಮಸ್ಯೆಯನ್ನು ಎದುರಿಸ್ತಾ ಇದ್ದು, ಈ ನಡುವೆ AI ಎಂಬ ತಂತ್ರಜ್ಞಾನ ಪ್ರಕೃತಿಯ ಮೇಲೆ ಸಾಕಷ್ಟು ವ್ಯತಿರಿಕ್ತವಾಗಿರ್ತಕ್ಕಂತಹ ಪರಿಣಾಮವನ್ನು ಬೀರುವ ಸಾಧ್ಯತೆ ಕೂಡ ಇದೆ. ಹೊಸ ತಂತ್ರಜ್ಞಾನಗಳ ಆವಿಷ್ಕಾರಗಳಿಂದ ವಿನಾಶವೇ ಅಧಿಕ ಅಂತ ಹೇಳೋಕೆ ಆಗಲ್ಲ. ಯಾಕಂದರೆ ಇದರ ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಡೇಟಾ ಸೆಂಟರ್ಗಳು ಕುಡಿಯುವಂತಹ ನೀರಿನ ಬದಲಾಗಿ ತ್ಯಾಜ್ಯ ನೀರಿನ ಬಳಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾವೆ. ಅಂದರೆ ವೇಸ್ಟ್ ಆಗ್ತಕ್ಕಂತಹ ನೀರನ್ನು, ಅಂದರೆ ನಿರುಪಯುಕ್ತವಾಗಿರ್ತಕ್ಕಂತಹ ನೀರನ್ನು ಬಳಸೋಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾವೆ. ಇದೊಂದು ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳಬಹುದು. ಬಟ್ ಇನ್ಫ್ಯಾಕ್ಟ್ ಇನ್ನು ಕೆಲವೊಂದಿಷ್ಟು ಸಂಸ್ಥೆಗಳು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಸಮುದ್ರ ಆಳದಲ್ಲಿ ಡೇಟಾ ಸೆಂಟರ್ಗಳನ್ನು ನಿರ್ಮಿಸುವ ಮೂಲಕ ಒಂದು ಕೂಲಿಂಗ್ ವ್ಯವಸ್ಥೆ ಮಾಡುವ ಪ್ರಯೋಗ ಮಾಡ್ತಾ ಇದ್ದು ಕೂಡ ಅದು ಮುಂದಿನ ದಿನಮಾನಗಳಲ್ಲಿ ಇದು ಯಶಸ್ವಿ ಆದರೆ ವಿದ್ಯುತ್ ಹಾಗೂ ನೀರಿನ ಅವಶ್ಯಕತೆ ಕಂಪ್ಲೀಟಾಗಿ ಶೂನ್ಯಕ್ಕೆ, ಅಂದರೆ 0 ಲೆವೆಲ್ಗೆ ಇಳಿಯಬಹುದು ಅಂತಲೂ ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. AI ತಂತ್ರಜ್ಞಾನ ಬಳಸಿಕೊಂಡು ಕೆಲವೊಂದಿಷ್ಟು ದೇಶಗಳು ಯುದ್ಧ ಮಾಡುವ ಮಟ್ಟಿಗೆ ಮುಂದುವರೆದಿದ್ದಾವೆ ಅಂತಂದರೆ ಇದೊಂದು ಶೋಚನೀಯ ಸಂಗತಿ. ಯಾಕಂದರೆ ಅಷ್ಟು ವೇಗವಾಗಿ ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರಿತಾ ಇದೆ. ಸದ್ಯ ಅಮೆರಿಕವು ಕೂಡ ಇರಾನ್ ವಿರುದ್ಧ ನಡೆಸಿರ್ತಕ್ಕಂತಹ ವೈಮಾನಿಕ ದಾಳಿಯಲ್ಲಿ ಈ ಆಂಥ್ರೋಪಿಕ್ ಸಂಸ್ಥೆಯ ಕ್ಲಾಡ್ ಕೃತಕ ಬುದ್ಧಿಮತ್ತೆಯನ್ನು ಬಳಸಿದೆ ಅಂತ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಸುದ್ದಿ ವರದಿ ಕೂಡ ಆಗಿದೆ. ಇನ್ನು ಇತ್ತೀಚಿನ ಕೆಲ ದಿನಗಳ ಹಿಂದಷ್ಟೇ ಆಂಥ್ರೋಪಿಕ್ ಸಂಸ್ಥೆ ಜೊತೆಗಿನ ಒಪ್ಪಂದ ರದ್ದುಪಡಿಸಿರುವುದಾಗಿಯೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೊಂಡಿದ್ದಾರೆ. ಆದರೆ ಈಗ ಇರಾನ್ ವಿರುದ್ಧ ನಡೆದಂತಹ ದಾಳಿಯಲ್ಲಿ ಇದೇ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ
ಯಾವ ಮಟ್ಟಿಗೆ AI ತಂತ್ರಜ್ಞಾನ ಮುಂದುವರಿದಂತಹ ರಾಷ್ಟ್ರಗಳಲ್ಲಿ ಬಳಕೆಯಾಗ್ತಾ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಊಹೆ ಮಾಡೋದು ಕೂಡ ಕಷ್ಟ. ಅಂದರೆ ಆ ರೇಂಜಲ್ಲಿ, ಆ ಸ್ಪೀಡಲ್ಲಿ ಹೋಗ್ತಾ ಇದೆ AI. ಇನ್ನು ಸರ್ವೇಸಾಮಾನ್ಯವಾಗಿ ಯುದ್ಧದ ಸಂದರ್ಭದಲ್ಲಿ AI ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹೇಗೆ ಗುಪ್ತಚರ ಮಾಹಿತಿಯನ್ನು ಸಂಗ್ರಹ ಮಾಡಿ ವಿರೋಧಿ ರಾಷ್ಟ್ರದ ಮೇಲೆ ಗುರಿಯಾಗಿಸುವಂತಹ ವೇಳೆ ಸ್ಥಳವನ್ನು ಐಡೆಂಟಿಫೈ ಮಾಡಿ ಹಾಗೂ ಯುದ್ಧ ಭೂಮಿ ಚಿತ್ರಣವನ್ನು ಸಂಪೂರ್ಣವಾಗಿ ಸಿದ್ಧಪಡಿಸೋಕೆ, ಒಂದು ಮ್ಯಾಪನ್ನು ರೆಡಿ ಮಾಡೋಕ್ಕೆ, ಆ ಒಂದು ಉದ್ದೇಶಕ್ಕಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದೇ ಕೆಲಸಕ್ಕೆ ಅಮೆರಿಕ ಕ್ಲಾಡ್ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥ ಒಂದು ಸಾಧನವನ್ನು ಬಳಸಿದೆ ಎಂಬ ಮಾಹಿತಿ ಕೂಡ ಇದೀಗ ಹೊರಬಿದ್ದಿರುವಂಥದ್ದು. ಆದ್ದರಿಂದ ಆಡುಮುಟ್ಟದ ಸೊಪ್ಪಿಲ್ಲ, AI ಹೆಜ್ಜೆ ಇಡದಿರತಕ್ಕಂತಹ ಜಾಗವಿಲ್ಲ ಎಂಬಂತಹ ಒಂದು ದೊಡ್ಡ ಸುದ್ದಿನೇ ಅಂತಲೇ ಹೇಳಬಹುದು. ಹಾಗಾಗಿ ಇದು ಸದ್ಯದ ತಂತ್ರಜ್ಞಾನದ ಪರಿಸ್ಥಿತಿ. ಒಟ್ಟಿನಲ್ಲಿ ವೀಕ್ಷಕರೇ, AI ತಂತ್ರಜ್ಞಾನವನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತೇವೆ ಎಂಬುದರ ಮೇಲೆ ಮುಂದಿನ ನಮ್ಮ ಭವಿಷ್ಯ ರೂಪಿತವಾಗಲಿದೆ ಎಂಬುದು ಕೂಡ ಬಹಳ ಸ್ಪಷ್ಟವಾಗಿದೆ. ಕೊನೆಯದಾಗಿ ಒಂದು ಮಾತು ಏನಂತಂದರೆ, ಪ್ರಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯನ್ನು ಅತ್ಯಂತ ವಿಕೃತವಾಗಿ ನಾಶ ಮಾಡುವಂತಹ ಪರಂಪರೆ ಬೆಳೀತಾ ಇದೆ. ನಿರಂತರವಾಗಿ ನಡೀತಾ ಇರುವಂತಹ ಮರಗಳ ನಾಶದಿಂದ ಜೀವ ಸಂಕುಲವೇ ಮುಂದೊಂದು ದಿನ ತಕ್ಕ ಪರಿಣಾಮವನ್ನೇ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ನಾವು ತಂತ್ರಜ್ಞಾನದಲ್ಲಿ ಎಷ್ಟೇ ಬೆಳೆದರೂ ಕೂಡ ಪ್ರಕೃತಿಯನ್ನು ಪ್ರೀತಿಸುವುದರ ಜೊತೆಗೆ ಬೆಳೆಸುವ ಕಾಯಕ್ಕೆ ಕೂಡ ಮುಂದಾದಾಗ ಮಾತ್ರ ಒಂದು ಸುಂದರವಾದಂತಹ ಬದುಕು ಸಾಧ್ಯ. ಒಂದು ವೇಳೆ ನಿಸರ್ಗದಲ್ಲಿ ಅಸಮತೋಲನ ಉಂಟಾಗಿ ಏನಾದರೂ ತಿರುಗಿ ಬಿದ್ದರೆ ಅಂದೇ ನಮ್ಮ ಮತ್ತು ನಿಮ್ಮೆಲ್ಲರ ಸರ್ವನಾಶ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಜೈ ಹಿಂದ್.